ಈಗಾಗಲೇ ಕ್ಯಾನ್ಸರ್ ಅನ್ನ ಗೆದ್ದು ಶಿವರಾಜ್ ಕುಮಾರ್ ಅವರು ಕರುನಾಡಿಗೆ ಆಗಮಿಸಿದ್ದಾರೆ. ಶಿವಣ್ಣ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಶಿವ ಸೈನ್ಯ ಕೂಡ ರೆಡಿಯಾಗಿದೆ. ಅವರ ಜೊತೆಗೆ ಅವರ ಪತ್ನಿ ಇದ್ದಾರೆ. ಹಾಗೆಯೇ ಶಿವರಾಜ್ ಕುಮಾರ್ ಬರ್ತಾ ಇದ್ದಂತೆ ಈಗ ಅವರ ಅಭಿಮಾನಿಗಳು ಅಲ್ಲಿ ಜೈಕಾರವನ್ನ ಮೊಳಗಿಸ್ತಾ ಇದ್ದಾರೆ. ಡಿಸೆಂಬರ್ 24ನೇ ತಾರೀಕು ಆಗಿರೋದು. ಈಗ ನೇರ ಪ್ರಸಾರದ ದೃಶ್ಯಗಳಲ್ಲಿ ಏರ್ಪೋರ್ಟ್ನಿಂದ ಈಗ ಟರ್ಮಿನಲ್ 2 ನಿಂದ ಶಿವರಾಜ್ ಕುಮಾರ್ ಅವರು ಆಗಮಿಸ್ತಾ ಇರುವಂತಹ ದೃಶ್ಯ ನಿನ್ನೆ ಕೂಡ ಹೇಳ್ತಾ ಇದ್ರು. ಅವರು ನ್ಯೂಸ್ 18 ಕನ್ನಡದಲ್ಲಿ ನೇರ ಪ್ರಸಾರದ ಎಕ್ಸ್ಕ್ಲೂಸಿವ್ ಫಸ್ಟ್ ವಿಜುವಲ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಶಿವ ಸೈನ್ಯದಿಂದ ನಟನಿಗೆ ಅದ್ಧೂರಿ ಸ್ವಾಗತ. ಏರ್ಪೋರ್ಟ್ ನಿಂದ ಈಗ ಶಿವರಾಜ್ ಕುಮಾರ್ ಅವರು ಅಂದ್ರೆ ಈಗಷ್ಟೇ ಅವರು ಲ್ಯಾಂಡ್ ಆಗಿದ್ದಾರೆ. ಅಲ್ಲಿಂದ ನೇರವಾಗಿ ಹೊರಕ್ಕೆ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ಧೂರಿ ಸ್ವಾಗತ ಸಿಗ್ತಾ ಇದೆ. ಈಗಾಗಲೇ ಜೈಕಾರಗಳು ಕೂಡ ಮೊಳಗ್ತಾ ಇದೆ. ಶಿವರಾಜ್ ಕುಮಾರ್ ಮತ್ತೆ ಬ್ಯಾಕ್ ಆಗಿದ್ದಾರೆ. ಕಿಂಗ್ ಇಸ್ ಬ್ಯಾಕ್ ಅನ್ನುವಂತಹ ಒಂದು ಕೇಕ್ ಕೂಡ ಅಲ್ಲಿ ರೆಡಿ ಆಗಿದೆ. ಶಿವರಾಜ್ ಕುಮಾರ್ ಅವರು ಈಗ ಆರೋಗ್ಯವಾಗಿ ವಾಪಸ್ ಬಂದಿದ್ದಾರೆ. ತನಗೆ ಇದ್ದಂತಹ ಒಂದು ಕ್ಯಾನ್ಸರ್ ಅನ್ನ ಗೆದ್ದು ಬಂದಿದ್ದಾರೆ. ಯಾವಾಗ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಅವರು ಈ ವಿಚಾರದಲ್ಲೂ ಕೂಡ ಯಾರಿಗೆ ಹೇಳುವ ಸಂದರ್ಭದಲ್ಲೂ ಮುಜುಗರ ಮಾಡಿಕೊಳ್ಳಿಲ್ಲ. ನನ್ನ ಆರೋಗ್ಯ ಈ ರೀತಿಯಾಗಿದೆ, ನಾನು ಹೋಗಿ ಬರ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಅದೇ ರೀತಿಯಾಗಿ ಆ ಒಂದು ಧೈರ್ಯದಿಂದನೇ ಹೋದಂತಹ ಶಿವರಾಜ್ ಕುಮಾರ್ ಅವರು ಸರ್ಜರಿ ಸಕ್ಸಸ್ ಆಗಿ ಗುಣಮುಖರಾಗಿ ಈಗ ಕರುನಾಡಿಗೆ ಬರ್ತಾ ಇದ್ದಾರೆ. ತವರಿನ ಕಡೆಗೆ ಈಗ ಬರ್ತಾ ಇದ್ದಾರೆ. ಎಲ್ಲ ಕಡೆ ಈಗ ಶಿವರಾಜ್ ಕುಮಾರ್ ಅವರು ಬರ್ತಾ ಇರುವ ಸಂದರ್ಭದಲ್ಲಿ ಈಗ ಜೈಕಾರಗಳು ಮೊಳಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರು ಮನೆಯ ಕಡೆ ಈಗ ಅಲ್ಲಿಂದ ತೆರಳ್ತಾರೆ. ಆ ಒಂದು ಮನೆ ಕಡೆ ಬರುವ ಸಂದರ್ಭದಲ್ಲೂ ಕೂಡ ಈಗ ಮೆರವಣಿಗೆಯ ಮೂಲಕವೇ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಶಿವರಾಜ್ ಕುಮಾರ್ ಅವರು ಹಾಗೆಯೇ ಗೀತಾ ಶಿವರಾಜ್ ಕುಮಾರ್ ಅವರು ಬಂದಿರುವಂತಹ ನೇರ ಪ್ರಸಾರದ ದೃಶ್ಯಗಳು. ಫಸ್ಟ್ ವಿಜುವಲ್ಸ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಅಭಿಮಾನಿಗಳ ಜೈಕಾರ ಶಿಳ್ಳೆ ಎಲ್ಲವೂ ಕೂಡ ಅಲ್ಲಿ ಇದೆ. ಶಿವರಾಜ್ ಕುಮಾರ್ ಅವರನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಅವರೇ ಹೇಳಿದ ಹಾಗೆ 26ನೇ ತಾರೀಕು ನಾನು ಬರ್ತಾ ಇದ್ದೀನಿ, ಮತ್ತೆ ನಾನು ನನ್ನ ತವರಿಗೆ ಬರ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಏನು ನಿನ್ನೆ ಹೇಳಿದ್ರು ಅದೇ ರೀತಿಯಾಗಿ ಶಿವರಾಜ್ ಕುಮಾರ್ ಇದೀಗ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಹೊರ ಬಂದಿದ್ದಾರೆ. ಟರ್ಮಿನಲ್ 2 ಮೂಲಕ ಅವರು ಹೊರ ಬಂದಿದ್ದಾರೆ. ಅವರಿಗಾಗಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಶಿವ ಸೈನ್ಯ ರೆಡಿ ಆಗಿತ್ತು. ಅವರನ್ನ ಬರಮಾಡಿಕೊಳ್ಳುವಂತಹ ಸಂದರ್ಭಕ್ಕೆ 300 kg ಸೇಬಿನ ಹಾರ ಕೂಡ ರೆಡಿ ಆಗಿದೆ. ಇಡೀ ಒಂದು ಅವರು ಹೋಗುವಂತಹ ಈ ದಾರಿಯುದ್ದಕ್ಕೂ ಈಗ ಪುಷ್ಪವೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿ ಅವರ ಶಿವ ಸೈನ್ಯ ರೆಡಿ ಆಗಿದೆ. ಶಿವರಾಜ್ ಕುಮಾರ್ ಅವರು ಈಗ ಕ್ಯಾನ್ಸರ್ ಅನ್ನ ಗೆದ್ದು ಬೆಂಗಳೂರಿಗೆ ಬಂದಿದ್ದಾರೆ, ತವರಿಗೆ ಬಂದಿದ್ದಾರೆ. ಎಷ್ಟು ಜನ ಸೇರಿದ್ದಾರೆ ನೋಡಿ. ಈಗಾಗಲೇ ಅವರ ಅಭಿಮಾನಿಗಳು ಅವರನ್ನ ಬರಮಾಡಿಕೊಳ್ಳೋದಿಕ್ಕೆ ಬೆಳಗ್ಗಿನಿಂದಲೇ ಕಾದು ಕುಳಿತಿದ್ರು. ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದನೇ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಶಿವರಾಜ್ ಕುಮಾರ್ ಅವರ ಆಗಮನದ ಈ ಸಂದರ್ಭದಲ್ಲಿ ಅವರ ಹರ್ಷೋದ್ಗಾರಕ್ಕೆ ಈಗಾಗಲೇ ಪಾರವೇ ಇಲ್ಲ, ಮುಗಿಲು ಮುಟ್ತಾ ಇದೆ. ಅಲ್ಲಿ ಘೋಷಣೆಗಳನ್ನ ಹಾಕ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಬಂದ್ರು, ಅವರನ್ನ ನೋಡುವಂತಹ ಸಂತಸದಲ್ಲಿ ಅಲ್ಲಿ ಶಿಳ್ಳೆಗಳನ್ನ ಕೂಡ ಅವರು ವಿಸಿಲ್ ಹಾಕ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಜನ ನೆರೆದಿದ್ದಾರೆ ಏರ್ಪೋರ್ಟ್ ನಲ್ಲಿ. ನೀವು ನೋಡ್ತಾ ಇರುವಂತಹ ದೃಶ್ಯ ನ್ಯೂಸ್ 18 ಕನ್ನಡದ ಫಸ್ಟ್ ವಿಜುವಲ್ಸ್ ನ್ಯೂಸ್ 18 ಕನ್ನಡದಲ್ಲಿ ತೋರಿಸ್ತಾ ಇದ್ದೀವಿ. ಅವರ ನೇರ ಪ್ರಸಾರದ ದೃಶ್ಯಗಳನ್ನ ಅವರಿಗೆ ಹಾರವನ್ನ ಹಾಕಿ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಗ್ತಾ ಇದೆ. ಶಿವರಾಜ್ ಕುಮಾರ್ ಅವರು ಗುಣಮುಖರಾಗಿ ಬಂದಿದ್ದಾರೆ. ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೆಯೇ ಶಿವರಾಜ್ ಕುಮಾರ್ ಅವರಿಗೆ ಈಗ ಹಾರವನ್ನ ಹಾಕುವುದರ ಮೂಲಕ ಅದ್ಧೂರಿಯಾಗಿ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಒಂದಷ್ಟು ಆತಂಕ ಸಹಜವಾಗೇ ಇತ್ತು. ಅವರು ನನಗೆ ಅನಾರೋಗ್ಯ ಇದೆ, ನಾನು ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು, ಆ ಕಾರಣಕ್ಕಾಗಿ ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಸಂದರ್ಭದಲ್ಲೇ ಅನೇಕರಿಗೆ ಏನಾಗಿದೆ ಶಿವರಾಜ್ ಕುಮಾರ್ ಅವರಿಗೆ, ಅವರ ಆರೋಗ್ಯ ಹೇಗಿದೆ ಅನ್ನುವಂತಹ ಆತಂಕ ಸಹಜವಾಗಿತ್ತು. ಹಾಗೆ ಏನೂ ಆಗಿಲ್ಲ, ಸರ್ಜರಿ ಒಂದು ಮಾಡಿಸ್ಕೊಳ್ಬೇಕು, ಖಂಡಿತವಾಗ್ಲೂ ಕೂಡ ಆ ಸರ್ಜರಿ ಮಾಡಿಸಿ ನಾನು ಗುಣಮುಖರಾಗಿ ಬರ್ತೀನಿ ಅನ್ನುವಂತಹ ಆ ಒಂದು ಭಾವ, ಆ ಒಂದು ಧೈರ್ಯ, ಆ ಒಂದು ಪಾಸಿಟಿವಿಟಿ ಅವರಲ್ಲಿ ಇತ್ತು. ಅದೇ ರೀತಿಯಾಗಿ ಧೈರ್ಯದಿಂದಲೇ ಹೋಗುವಂತಹ 1-2 ದಿನಗಳ ಹಿಂದೆ ಸ್ವಲ್ಪ ಭಾವನಾತ್ಮಕವಾಗಿ ಇದ್ರು, ಒಂದಷ್ಟು ಭಾವನಾತ್ಮಕವಾಗಿ ಮಾತನಾಡಿದ್ರು. ಆದರೆ ಸಹಜವಾಗೇ ಇರುತ್ತೆ. ಯಾಕಂದ್ರೆ ನ್ಯೂಸ್ 18 ಕನ್ನಡದ ಜೊತೆ ಕೂಡ ಶಿವರಾಜ್ ಕುಮಾರ್ ಮಾತಾಡ್ತಿದ್ದಾರೆ. ಸೈಡ್ ಬನ್ನಿ ಸರ್. ಹಿಂದೆ
ನಟ ಶಿವರಾಜ್ ಕುಮಾರ್ ಅವರ ಆಗಮನ ಆಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪತ್ನಿ ಸಮೇತರಾಗಿ ಅಮೆರಿಕದಿಂದ ಈಗ ಆಗಮಿಸಿದ್ದಾರೆ. ಏರ್ಪೋರ್ಟ್ನ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಅವರು ಹೇಳಿದ ಹಾಗೇನೆ ಇವತ್ತಿನ ದಿನ ಅಂದ್ರೆ ಪ್ರಜಾಪ್ರಭುತ್ವದ ದಿನ ನಾನು ಭಾರತಕ್ಕೆ ಬಂದು ಕರುನಾಡಿಗೆ ಬರ್ತೀನಿ, ತವರಿಗೆ ಬರ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವರ ಅಭಿಮಾನಿಗಳು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ. ಬರ್ತಾ ಇದ್ದ ಹಾಗೇನೆ ಅವರ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಅವರು ಅಲ್ಲಿ ಅವರನ್ನ ಹೇಗೆ ನಾವು ಬರಮಾಡಿಕೊಳ್ಬೇಕು ಅನ್ನುವಂಥ ತಯಾರಿಯನ್ನ ಮಾಡ್ಕೊಂಡಿದ್ರಲ್ಲ, ಅದೇ ರೀತಿಯಾಗಿ ಅವರ ಅಭಿಮಾನಿಗಳು ಅಲ್ಲಿ ಸೇರಿದ್ದಾರೆ. ಶಿವ ಸೈನ್ಯ ಅಲ್ಲಿ ಸೇರಿದೆ. ಅವರಿಗೆ ಹಾರವನ್ನ ಹಾಕುವುದರ ಮೂಲಕ ಈಗ ಅವರನ್ನ ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಇನ್ನು ಕೂಡ ಒಂದಷ್ಟು ರೀತಿಯ ಪ್ಲಾನ್ ಅನ್ನ ಅವರ ಅಭಿಮಾನಿಗಳು ರೆಡಿ ಮಾಡ್ಕೊಂಡಿದ್ದಾರೆ. 300 kgಯ ಸೇಬಿನ ಹಾರದ ಜೊತೆಗೇನೆ ಅವರಿಗೆ ಪುಷ್ಪವೃಷ್ಟಿಯನ್ನು ಮಾಡಲಾಗ್ತಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಅವರು ಹೋಗುವಂತಹ ದಾರಿಯುದ್ದಕ್ಕೂ ಕೂಡ ಅವರಿಗೆ ಪುಷ್ಪವೃಷ್ಟಿಯನ್ನ ಮಾಡುವಂತಹ ತಯಾರಿಯನ್ನ ಅವರ ಶಿವ ಸೈನ್ಯ ರೆಡಿ ಮಾಡಿಕೊಂಡಿದೆ. ಇದೀಗ ಏರ್ಪೋರ್ಟ್ನಿಂದ ಹೊರಬರುವ ಸಂದರ್ಭದಲ್ಲೇ ಪುಷ್ಪವೃಷ್ಟಿಯ ಮೂಲಕ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಹೂಮಳೆಯ ಸ್ವಾಗತ ಶಿವರಾಜ್ ಕುಮಾರ್ ಹಾಗೆಯೇ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ. ಅವರ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇಲ್ಲ. ಅದೇ ಕಾರಣಕ್ಕಾಗಿ ತನ್ನ ತವರಿಗೆ ನಮ್ಮ ಬಾಸ್ ಬರ್ತಾ ಇದ್ದಾರೆ, ತಮ್ಮ ದೇವರು ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ತಿಳಿದ ತಕ್ಷಣವೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕ್ಯಾನ್ಸರ್ ಅನ್ನ ಗೆದ್ದು ಬಂದಿರುವಂತಹ ಶಿವರಾಜ್ ಕುಮಾರ್ ಅವರೇ ಹೇಳಿದ ಹಾಗೆ ಒಂದು ಸರ್ಜರಿ ಆಗಬೇಕಾಗಿತ್ತು. ಒಂದಷ್ಟು ಆತಂಕ ಇದ್ದಿದ್ದು ಸಹಜ. ಆದರೆ ಆ ಆತಂಕ ಎಲ್ಲವನ್ನ ಮೆಟ್ಟಿ ವೈದ್ಯರಾಗಿರ್ಬೋದು, ನನ್ನ ಜೊತೆ ಇದ್ದಂತಹ ಅಭಿಮಾನಿಗಳು ಆಗಿರ್ಬೋದು, ಅಲ್ಲಿ ಅವರನ್ನ ನೋಡ್ಕೊಂಡಂಥವರಾಗಿರ್ಬೋದು, ಎಲ್ಲರೂ ಕೂಡ ನನ್ನ ಗುಣಮುಖ ಆಗಬೇಕು ಅಂತ ಹೇಳಿ ಹರಕೆಯನ್ನ ಕಟ್ಕೊಂಡಿದ್ರು, ಪೂಜೆಯನ್ನ ಮಾಡಿದ್ರು. ಅನೇಕರು ಪೂಜೆ ಪುನಸ್ಕಾರ ಉರುಳು ಸೇವೆಯನ್ನೇ ಮಾಡಿದ್ರು ಅವರು ಸರ್ಜರಿ ಆಗುವಂತಹ ದಿನ. ಇದೀಗ ಅವೆಲ್ಲವೂ ಕೂಡ ಹರಕೆ, ಅವರ ಪ್ರಾರ್ಥನೆ ಫಲಿಸಿದೆ. ಗುಣಮುಖರಾಗಿ ಮತ್ತೆ ಕರುನಾಡಿಗೆ ಕರುನಾಡ ಚಕ್ರವರ್ತಿ ಈಗ ಬರ್ತಾ ಇದ್ದಾರೆ. ಅವರ ಅಂದ್ರೆ ಆಲ್ರೆಡಿ ಈಗ ನಾವು ಗಮನಿಸ್ತಾ ಇದ್ದೀವಿ, ಕಾರಲ್ಲಿ ಕೂತು ಅವನು ನೇರವಾಗಿ ಇನ್ನು ಅವರ ಮನೆಯ ಕಡೆ ತೆರಳುತ್ತಾರೆ. ಇವತ್ತು ಅಭಿಮಾನಿಗಳಿಗೋಸ್ಕರ ಅವರು ಒಂದಷ್ಟು ಹೊತ್ತನ್ನು ಕೂಡ ಕೊಡ್ತಾರೆ. ಅವರ ಜೊತೆ ಒಂದಷ್ಟು ಮಾತುಕತೆ ಕೂಡ ಆಗತ್ತೆ ಅಂತ ಹೇಳಿದ್ರೆ, ಅಭಿಮಾನಿಗಳಿಗಾಗಿಯೇ ಯಾವ ಸಿನಿಮಾಗಳನ್ನ ಮಾಡ್ತಾರೋ ಅದೇ ಅಭಿಮಾನಿಗಳೇ ಅವರಿಗೋಸ್ಕರ ಹರಕೆಯನ್ನ ಕಟ್ಟಿಕೊಂಡಿದ್ರು, ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು, ಉರುಳು ಸೇವೆ ಮಾಡಿದ್ದನ್ನು ಕೂಡ ನಾವು ಗಮನಿಸಬಹುದು. ಇದೀಗ ಅವರು ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸಿದ್ಧತೆಗಳು ಮಾಡ್ಕೊಳ್ಳಲ್ವಾ, ಅಂತಹದೇ ಸಿದ್ಧತೆ ಕೂಡ ಇವತ್ತು ನಡೆದಿದೆ. ಅವರಿಗೆ ಅದ್ಧೂರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ. ಇನ್ನು ಅವರ ಮನೆಯ ಕಡೆ ಈಗ ಪಯಣವನ್ನ ಅವರು ಬೆಳೆಸಿದ್ದಾರೆ. ಈಗಾಗಲೇ ಕಾರಲ್ಲಿ ಕೂತು ತಮ್ಮ ಮನೆಯ ಕಡೆ ತೆರಳ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅವರ ಅಭಿಮಾನಿಗಳು. ಶಿವ ಸೈನ್ಯ ಈಗ ಅದ್ಧೂರಿಯಾಗಿ ಅವರ ಮೆರವಣಿಗೆಗೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದು. ಅವರು ಹೋಗುವಂತಹ ಆ ದಾರಿಯಲ್ಲೂ ಪುಷ್ಪವೃಷ್ಟಿಯನ್ನ ಮಾಡಬೇಕು, ಅಲ್ಲಲ್ಲಿ ಹಾರವನ್ನ ಹಾಕಿ ಅವರಿಗೆ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅವರ ಅಭಿಮಾನಿಗಳು. ನೂರಾರು ಜನರ ಪ್ರಾರ್ಥನೆ, ನೂರಾರು ಜನರ ಹರಕೆ, ಪೂಜೆ, ಹೋಮ ಹವನಗಳು ಎಲ್ಲವೂ ಕೂಡ ಫಲಿಸಿದೆ. ಯಶಸ್ವಿಯಾಗಿ ಸರ್ಜರಿಯನ್ನ ಮಾಡಿ ಇದೀಗ ಭಾರತಕ್ಕೆ, ಕರ್ನಾಟಕಕ್ಕೆ, ತನ್ನ ತವರಿಗೆ ಮರಳಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಹೋಗೋದಕ್ಕಿಂತ ಮುಂಚೆ ಕೂಡ ಅವರು ತಮ್ಮ ಮನೆಯಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ರು, ಹೋಮ ಹವನವನ್ನ ಮಾಡಿದ್ರು. ಅನಂತರ ಎಲ್ರಿಗೂ ಇಂತಹ ಒಂದು ಕ್ಯಾನ್ಸರ್ ಅನ್ನುವಂತಹ ವಿಚಾರವನ್ನ ಅನೇಕರು ಮುಚ್ಚಿಡೋದೇ ಜಾಸ್ತಿ. ಅನಾರೋಗ್ಯ ಬಂದಂತಹ ಸಂದರ್ಭದಲ್ಲಿ ಕುಗ್ಗುವವರೇ ಜಾಸ್ತಿ. ಆದರೆ ಶಿವರಾಜ್ ಕುಮಾರ್ ಹಾಗಲ್ಲ. ಹೌದು, ನನಗೆ ಒಂದು ಸಮಸ್ಯೆ ಆಗಿದೆ, ನನಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ, ಅದನ್ನು ಅವರು ನೇರವಾಗಿ ಎಲ್ಲರಿಗೂ ಕೂಡ ಹೇಳಿದರು. ಯಾಕೆ ಮುಚ್ಚಿಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಅವರೇ ಕೇಳ್ತಾ ಇದ್ರು. ಆ ಮೂಲಕ ಒಂದಷ್ಟು ಆತಂಕ ಇತ್ತು, ಶಿವಣ್ಣನಿಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಅನೇಕರಲ್ಲಿತ್ತು. ಆ ನಂತರ ಅವರೇ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಹೌದು, ನನಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ, ಒಂದು ಸರ್ಜರಿ ಮಾಡಬೇಕು, ಅದೇ ಕಾರಣಕ್ಕಾಗಿ ನಾನು ಅಮೆರಿಕಾಗೆ ಹೋಗ್ತೀನಿ ಅನ್ನುವ ವಿಚಾರವನ್ನ ಹೇಳಿದಾಗ ಏನಾಗಿದೆ ಅನ್ನೋದಕ್ಕೂ ಉತ್ತರ ಕೊಟ್ಟರು. ಆ ನಂತರ ಅವರು ಎಲ್ಲರ ಹರಕೆ ಹಾರೈಕೆಯ ರೀತಿಯಲ್ಲೇ, ಎಲ್ಲರ ಆಶೀರ್ವಾದದ ರೀತಿಯಲ್ಲೇ, ದೇವರ ಪ್ರಾರ್ಥನೆಯ ರೀತಿಯಲ್ಲೇ ಅವರು ದೇವರಿಗೆ ಪೂಜೆಗಳನ್ನ ಮಾಡಿಸಿದ್ರು, ಮನೆಯಲ್ಲಿ ಹೋಮ ಹವನಗಳನ್ನ ಮಾಡಿಸಿದ್ರು. ಅದಾದ ನಂತರ ಅವರು ಅಮೆರಿಕಾಗೆ ಶಸ್ತ್ರಚಿಕಿತ್ಸೆಗೆ ತೆರಳುತ್ತಾರೆ. ಅವರು ಆ ನಂತರ ಶಸ್ತ್ರಚಿಕಿತ್ಸೆ ಆದ ನಂತರವೂ ಕೂಡ ಇಮಿಡಿಯೇಟ್ ಆಗಿ ಅವರ ಪತ್ನಿ
ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು, ಮಧು ಬಂಗಾರಪ್ಪ ಅವರು ಅಲ್ಲಿ ವಿಡಿಯೋವನ್ನ ಮಾಡಿ ಜನರಲ್ಲಿದ್ದಂತಹ ಅಥವಾ ಅವರ ಅಭಿಮಾನಿಗಳಿಂತಹ ಆತಂಕವನ್ನ ದೂರ ಮಾಡ್ತಾರೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ, ಗುಣಮುಖನಾಗಿ ಬರ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಅವ್ರ ಹತ್ರ ಹೇಳಿಸ್ತಾರೆ. ನಂತರ 2 ದಿನಗಳ ನಂತರ ಅವರು ನೇರವಾಗಿ ಅವರೇ ವಿಡಿಯೋವನ್ನ ಮಾಡಿ ಜನರಿಗೆ ಒಂದು ಸಂದೇಶವನ್ನ ಕೊಡ್ತಾರೆ. ನಾನು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಆಗಿದೆ, ವೈದ್ಯರು ನನ್ನನ್ನು ತುಂಬಾ ಚೆನ್ನಾಗಿ ಕೇರ್ ಮಾಡಿ ನನಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ, ನಿಮ್ಮೆಲ್ಲರ ಹರಕೆ ಹಾರೈಕೆಯಿಂದ ನನ್ನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ, ಆದಷ್ಟು ಬೇಗ ನಾನು ಬರ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಅಲ್ಲಿ ಒಂದಷ್ಟು ದಿನಗಳ ಕಾಲ ಮತ್ತೆ ಚಿಕಿತ್ಸೆಯ ಕಂಟಿನ್ಯೂ ಆಗಬೇಕಾಗಿರೋದ್ರಿಂದ ರೆಸ್ಟ್ನ ಅವಶ್ಯಕತೆ ಇದ್ದಿದ್ದರಿಂದ ಅಲ್ಲಿ ಇದ್ರು. ಇದೀಗ ಆ ಎಲ್ಲ ಶಸ್ತ್ರಚಿಕಿತ್ಸೆಯ ಪ್ರೊಸೀಜರ್ ಮುಗಿದು ಒಂದಷ್ಟು ರೀತಿಯ ನೆಕ್ಸ್ಟ್ ಏನು ಮುಂದಿನ ದಿನಗಳಲ್ಲಿ ಒಂದಷ್ಟು ಕಂಟಿನ್ಯೂಟಿ ಚಿಕಿತ್ಸೆಗಳು ಇರುತ್ತೆ. ಸೊ ಅವೆಲ್ಲವನ್ನ ಕೂಡ ಮುಗಿಸಿಕೊಂಡು ಇದೀಗ ಅವರು ಕರುನಾಡಿಗೆ ಆಗಮಿಸಿದ್ದಾರೆ. ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಅವರನ್ನ ಅವರ ಅಭಿಮಾನಿಗಳು ಅಷ್ಟೇ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಅವರ ಪ್ರೀತಿಗೆ ಪಾರವೇ ಇಲ್ಲ, ಅವರ ಈ ಒಂದು ಖುಷಿಗೆ ಪಾರವೇ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಶಿವರಾಜ್ ಕುಮಾರ್ ಅವರಿಗೆ ಗೊತ್ತಿತ್ತು ತನ್ನ ಅಭಿಮಾನಿಗಳಿಗೆ ಆತಂಕ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಎಲ್ಲಾ ವಿಚಾರವನ್ನ ಅವರು ವಿಡಿಯೋ ಮೂಲಕ ಹೇಳಿದ್ರು.